ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ನೇಹವರೇ ಎಲ್ಲಿದ್ದೀರಾ? ಬಿರ್ನೆ ಬನ್ನಿ, ನನ್ನ ಬಂಗಾರನಿಗೋಸ್ಕರ ಏನು ತಗೊಂಬಂದಿದ್ದೀನಂತ ಹೊಸಿ ನೋಡಿ ಬನ್ನಿ. ರೀ ಏನ್ರಿ ಇದೆಲ್ಲ? ನೋಡಿ, ಸದ್ಯಕ್ಕೆ ಇಂಥ ಜೀಪ್ ತಗೊಂಬಂದಿದ್ದೀನಿ. ನನ್ನ ಬಂಗಾರ ಬರಲಿ, ಇಂಥ ಒರಿಜಿನಲ್ ಜೀಪಾಗೆ ಅವ್ರನ್ನ ಕರ್ಕೊಬರ್ತೀನಿ. ನಿಮ್ಮ ತಾಯಿ ನಿಮಗೆ ವಾಪಸ್ ಸಿಕ್ಕೋತಾಳೆ, ಆದರೆ ನಾನು ನನ್ನ ಮಗಳನ್ನ ಕಳ್ಕತ್ತಿದ್ನಲ್ಲ, ಆ ದುಃಖ ಹ್ಯಾಕ್ ಸಹಿಸ್ಕೊಳ್ಳೋದು ನಾನು? ಇಲ್ಲಿ ನೋಡಿ, ಇನ್ಬೇಕು ನೀವು ಅರ್ಧ ಗಂಟೆ ಆದರೂ ಇದ್ರ ಜೊತೆ ಆಟ ಆಡಬೇಕು. ನಾನಾ? ನೀವೇಯ ನೀವು ಆಟ ಆಡಿದ್ರೆ ನಿಮ್ಮ ಒಟ್ಟಾಗಿರೋ ನನ್ನ ಬಂಗಾರ ಆಟ ಆಡ್ದಂಗೆ. ಈ ಕಾರ್ಗಳು, ಈ ಜೀಪ್ ಅಂದ್ರೆ ನಮ್ಮ ಅವಂಗೆ ಸಾನೇ ಇಷ್ಟ. ಸರಿ ರೀ, ನಿಮ್ಮಿಷ್ಟನೇ ನನ್ನ ಇಷ್ಟ. ಇದೇ ಮಾವಯ್ಯ ಸುಮ್ಕಾಗ್ಬಿಟ್ರಿ. ವಾ, ಮಗು ಹುಟ್ಟಕ್ ಮುಂಚೆ ಹಿಂಗೆಲ್ಲ ಆಡ್ತಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬಂಗಾರ ವಿಷಯ ಅಂದ್ರೆ ಹಿಂಗೆಯ, ನಂಗೆ ನನ್ನ ಬಂಗಾರಗಿಂತ ಬೇರೆ ಏನು ಮುಖ್ಯ ಅಲ್ಲ. ಇದೇನು ಬೇಡ, ಇದು ಯಾವುದು ಬೇಡ, ಯಾವುದು ಬೇಡ. ಏನ್ ಬೇಡ? ರೀ, ಇದು ಆಟ ಸಾಮಾನ ಬೇಡ ಅಂತ ಹೇಳ್ತಿದಾರಷ್ಟೇ. ಅದೇ ಯಾಕೆ ಬೇಡ? ಅದು ನಾನು ಚಿಕ್ಕವಳಿದ್ದಾಗ ದೇವಸ್ಥಾನಕ್ಕೆ ಹೋಗುವಾಗ ಕಾರ್ ಆಕ್ಸಿಡೆಂಟ್ ಆಗೋಯ್ತ್ರಿ. ಅವತ್ತಿಂದ ಅಪ್ಪನ್ಗೆ ಕಾರು ಮತ್ತೆ ಈ ತರ ಕಾರ್ ಟಾಯ್ಸ್ಗಳಂದ್ರೆ ಭಯ ಅಷ್ಟೇ. ಇವ್ರು ಹೇಳೋದ್ ನೋಡಿ ನನ್ ಬಂಗಾರನೇ ಬೇಡ ಅನ್ನೋ ದಿಗ್ಲ ಹೋಯ್ತು. ಶೇ, ಅಪ್ಪ ಯಾಕೆ ಹಾಗೆ ಹೇಳ್ತಾರೆ? ಅಪ್ಪನ್ಗೆ ನಮ್ಮೆಲ್ಲರಿಗಿಂತ ಈ ಮಗು ಮೇಲೆ ತುಂಬಾ ಪ್ರೀತಿ. ಅಪ್ಪ, ನೀವೇನೋ ಮಂಡಿ ನೋವು ಅಂತ ಹೇಳ್ತಿದ್ರಲ್ಲ, ಬನ್ನಿ ಔಷಧಿ ಹಚ್ತೀನಿ, ಬನ್ನಿ ಬನ್ನಿ ಅಪ್ಪ. ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ನೀವ್ ಹೀಗೆಲ್ಲ ಮಾಡಿದ್ರೆ ಕಂಟಿನ್ಯೂ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪನಾದ್ರು ಯೋಚನೆ ಮಾಡಿದೀರಾ? ಹೌದಾ? ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನೀನ್ ಸ್ವಲ್ಪನಾರು ಯೋಚನೆ ಮಾಡಿದ್ಯಾ? ನಿಮ್ ಮನ್ಸಿಗೆ ನೋವಾಗುವಂತದ್ದು ಏನಾಗ್ತಿದೆ ಇವಾಗ? ಇದ್ದಕ್ಕಿದ್ದಾಗೆ ಬೇಡ ಅಂದ್ರೆ ಕಂಟಿನ್ಯೂ ಏನ್ ಅನ್ಕೋತಾರೆ ಹೇಳಿಪ್ಪ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ನೀವೇ ಗೊಂದಲ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಮಗು ಮೇಲೆ ಕಂಟಿಯವರು ಜೀವನ ಇಟ್ಕೊಂಡಿದಾರಪ್ಪ, ಸ್ವಲ್ಪ ಸೂಕ್ಷ್ಮವಾಗಿ ನಡ್ಕೊಳ್ಳಿ. ಸತ್ತಿರೋ ತಾಯಿ ಬಗ್ಗೆ ಅಳಿಯಂದ್ರಿಗಿರೋ ಅಭಿಮಾನ ನಿನಗೆ ಗೊತ್ತಾಗತ್ತೆ, ಬದುಕಿರೋ ಮಗಳನ್ನ ಕಳ್ಕೋಬೇಕಲ್ಲ, ನನ್ನ ನೋವು ನಿನಗೆ ಅರ್ಥವಾಗೋದಿಲ್ವಾ? ಅಪ್ಪ, ಏನ್ ಹೇಳ್ತಿದ್ದೀರಾ? ಹೇಳಬೇಕಾಗಿರೋದು ನಾನಲ್ಲ, ನೀ. ಸಾಕಿರೋ ತಂದೆ ಆದರೂ ಜನ್ಮ ಕೊಟ್ಟ ತಂದೆ ಅಷ್ಟೇ ಪ್ರೀತಿಯಿಂದ ಸಾಕಿದೆ. ನನ್ನ ಹತ್ರನ ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಬಿಟ್ಟಲ್ಲ. ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ಮೇಲೂ ನಿನ್ನ ಮುಖದಲ್ಲಿ ಆ ಕಳೆ ಇಲ್ಲದೆ ಇದ್ದಾಗಲೇ ನನಗೆ ಅನುಮಾನ ಬಂತು. ಅದಕ್ಕೆ ನಿನ್ನ ರಿಪೋರ್ಟ್ಸ್ನೆಲ್ಲ ತಗೊಂಡೋಗಿ ಡಾಕ್ಟರ್ ಹತ್ರ ತೋರಿಸ್ದೆ. ಡಾಕ್ಟ್ರು ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ಅಪ್ಪ, ಈಗ ಹೇಳಮ್ಮ, ಮಗು ಹುಟ್ಟಿದ್ರೆ ನನ್ನ ಮಗಳು ಸತ್ತು ಹೋಗ್ತಾಳೆ ಅನ್ನೋ ವಿಷಯ ಕೇಳಿ
ನಾನು ಹೇಗಮ್ಮ ಸಂಭ್ರಮಿಸ್ಲಿ? ಮಗು ಹುಡ್ತಿದೆ ಅನ್ನೋ ಸಂಭ್ರಮ ಅವ್ರಿಗಿರ್ಬಹುದು, ಅದ್ರ ಬಗ್ಗೆ ನನ್ನ ಮಗಳನ್ನ ಕಳ್ಕೊತೀನಿ ಅನ್ನೋ ದುಃಖನೇ ಹೆಚ್ಚಾಗ್ತಿದೆಯಪ್ಪ. ಅಪ್ಪ, ನಿಮ್ ನೋವು ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಿಮ್ ಮಗಳು ಇಷ್ಟು ವರ್ಷ ಬದುಕಿರೋದಕ್ಕೆ ಕಾರಣನೇ ಅವ್ರಲ್ವಪ್ಪ. ಬದುಕಿರೋ ಮಗಳನ್ನ ಮತ್ತೆ ಅವ್ರಿಗೋಸ್ಕರನೇ ಕಳ್ಕೊ ಅಂತ ಹೇಳ್ತಾ ಇದೆಯಮ್ಮ. ಹಾಗೇನಾದ್ರೂ ಆದ್ರೆ ಅದೇ ನನ್ನ ಭಾಗ್ಯ. ಈ ಮನೆಯವರೆಲ್ಲ ನನಗೆ ಮರು ಜನ್ಮ ಕೊಟ್ಟಿದ್ದಾರೆ. ಅವ್ರ ಋಣ ತೀರ್ಸೋದಕ್ಕೆ ನನಗೊಂದು ಅವಕಾಶ ಸಿಕ್ಕಾಗತ್ತೆ. ನನ್ನ ಜೀವಕ್ಕೋಸ್ಕರ ಸ್ವಾರ್ಥಿಯಾಗಿ ಅವ್ರಗಳ ಕನಸನ್ನ ನುಚ್ಚೂರು ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲಪ್ಪ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ನನ್ಗೆ ಆಣೆ ಮಾಡಿ ಮಾತು ಕೊಡಿ. ನಿಮ್ ಮಗಳು ಈ 9 ತಿಂಗಳಾದ್ರೂ ಬದುಕಿರ್ಬೇಕು ಅಂದ್ರೆ ನೀವು ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ನನ್ ಮೇಲೆ ಆಣೆ. ಮಗಳೇ, ಪ್ಲೀಸ್ ಅಪ್ಪ, ನಾನು ಈ ಭೂಮಿಯಿಂದ ಹೋಗುವಾಗ ನನ್ನ ಬದುಕಿಗೂ ಒಂದು ಸಾರ್ಥಕತೆ ಇರಲಿ. ದಯಮಾಡಿ ಯಾರ ಹತ್ರನೂ ಹೇಳ್ಬೇಡಿ ಪ್ಲೀಸ್. ಚಂದ್ರದು ಯಾವ್ದೋ ಸೀಕ್ರೆಟ್ ಗೊತ್ತು ಅಂತ ಹೇಳಿದ್ದಲ್ಲ, ಅದನ್ನ ಇಟ್ಕೊಂಡು ಚಂದ್ರು ಕಡೆನೇ ಕೇಸ್ ಟರ್ನ್ ಮಾಡು. ನೋ ಯೂಸ್ ವೈಭವ್. ಚಂದ್ರು ಎಷ್ಟೇ ಆದ್ರೂ ಹೊಸು ಗಂಡ. ಆ ಕಂಟಿಗೆ ತಂಗಿ ಸೆಂಟಿಮೆಂಟು ಕೈ ಕಟ್ಟಾಕತ್ತೆ. ಹಾಗಾದ್ರೆ ಮುಂದೆ ಏನ್ ಮಾಡ್ತೀಯ ರಾಧಾ? ಬಂಗಾರಮ್ಮನ ಕೊಲೆ ಕೇಸಿಂದ ನೀನು ಆಚೆ ಬರಲೇಬೇಕು. ಇಲ್ಲ ಅಂದ್ರೆ ಮುಂದೆ ನೀನು ಏನೇ ಪ್ಲಾನ್ ಮಾಡಿದ್ರು ಅದನ್ನ ನಿನ್ ಸುತ್ತಾನೆ ಸುತ್ಕೊಳುತ್ತೆ. ಬಂಗಾರಮ್ಮನ್ ಕೊಂದಿರೋರು ಸಿಗದೆ ಇರೋದಕ್ಕೆ ತಾನೆ ಆ ಪುಟ್ಟಕ್ಕ ಕಂಟಿ ಇಬ್ರು ನನ್ನ ವಿರುದ್ಧ ನಿಂತಿರೋದು. ಬಂಗಾರಮ್ಮನ್ ಕೊಂದಿರೋರು ಸಿಕ್ಕಾಕೊಳ್ಳೋ ಥರ ನಾವು ಮಾಡಿದ್ರೆ ಅದು ಹೇಗೆ ಸಾಧ್ಯ? ಬಂಗಾರಮ್ಮನ್ ಕೊಂದಿದ್ದು ಯಾರು ಅಂತ ನನಗೆ ಗೊತ್ತಾಗಿದೆ. ನಿಜವಾದ ಅಪರಾಧಿನ ಲಾಕ್ ಮಾಡಿ ನಾನು ಎಸ್ಕೇಪ್ ಆಗ್ತೀನಿ. ಚಂದ್ರನ್ ಲಾಕ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಹೇಳಿದ್ದೆ. ಆದ್ರೆ ಬಂಗಾರಮ್ಮನ್ ಕೊಂದಿದ್ದು ಚಂದ್ರು ಅಲ್ವಲ್ಲ ವೈಭವ್, ಮತ್ತೆ ಅನಿಕ್. ವಾಟ್? ಅನಿಕಾನಾ? ಎಸ್. ಅದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ?